ನಿಮ್ಮ ಯುವ ಮುಖಂಡರು ಯುಗಾದಿ ರಂಜಾನ್ ಕಿಟ್ ಹಂಚ್ತಾ ಇದ್ರು. ಸೊ ಜಿಬಿ ಅಭ್ಯರ್ಥಿ ಅಂತಾನೆ ಹೇಳ್ತಾರೆ, ಏನು? ನಮ್ಮ ಮಾರುತಿ ಅವರು ಬಹಳ ವರ್ಷಗಳಿಂದಾನು ಕಾಂಗ್ರೆಸ್ ಅಲ್ಲಿ ಒಳ್ಳೆ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಇವತ್ತು ಬೆಟ್ಟಳ್ಳಿ ವಾರ್ಡ್ ಅಲ್ಲಿ ಅವರು ಆಕಾಂಕ್ಷಿಯಾಗಿ ಅವರು ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಚುಲಿ ಮನೆ ಮನೆ ತಲುಪಿದ್ದಾರೆ. ಆಲ್ಮೋಸ್ಟ್ ಒಂದು 4,000 ಮನೆ ಅವರು ರೀಚ್ ಆಗಿರ್ಬೋದು ಇವತ್ತಿನ ದಿನ. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬೆಟ್ಟಳ್ಳಿ ವಾರ್ಡ್ ಅಲ್ಲಿ ಕಡು ಬಡವರನ್ನ ಗುರ್ತಿಸಿ ಅವ್ರಿಗೆ ಆಹಾರ ಕಿಟ್ ವಿತರಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಇವತ್ತು. ಅಲ್ಲ, ನೀವು ಕಂಡಂತ ಮಾರುತಿ? ನಾನು ಕಂಡಂತ ಮಾರುತಿ ನಮ್ಮ ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರುವಂತ ಹುಡುಗ. ಸೊ ಒಂದು ಒಳ್ಳೆ ಸ್ಥಾನದಿಂದ, ಒಂದು ಪಕ್ಷದ ಕಾರ್ಯಕರ್ತನ ಸ್ಥಾನದಿಂದ NSUI ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿನ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಮಾರುತಿಯಲ್ಲಿದೆ. ಹಾಗೆ ಜನರ ಒಂದು ಕಷ್ಟ ಎಲ್ಲ ನೋಡಿ ಬೆಳೆದಿರುವಂತ ಹುಡುಗ, ಜನಸಾಮಾನ್ಯರ ಕಷ್ಟ ಏನು ಅಂತ ಗೊತ್ತಿರುವಂತ ಹುಡುಗ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ಜನಪ್ರತಿನಿಧಿ ಆಗ್ತಾನೆ ಅನ್ನೋ ಒಂದು ಭರವಸೆ ಇದೆ. ಮೇಡಮ್, 7 ವಾರ್ಡ್ ಇದೆ ನಿಮ್ದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ. ಎಷ್ಟು ವಾರ್ಡ್ಗಳಲ್ಲಿ ಗೆಲ್ಲಬಹುದು ಕಾಂಗ್ರೆಸ್? ಖಂಡಿತವಾಗ್ಲೂ 7ಕ್ಕೆ 7 ನಾವು ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ ಈ ಸರಿ. ಅಭ್ಯರ್ಥಿಗಳಿದ್ದಾರೆ, ಯಾವ ರೀತಿ ಆಯ್ಕೆ ಮಾಡ್ತಾರೆ? ಇಲ್ಲ, ಅಭ್ಯರ್ಥಿಗಳನ್ನ ನಮ್ಮ ಹೈಕಮಾಂಡ್ ಆಯ್ಕೆ ಮಾಡ್ತಾರೆ. 7ಕ್ಕೆ 7 ಗೆಲ್ತೀರಿ? 100% ಗೆಲ್ತೀವಿ. ತಾವು ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ತೀರಿ? ನಾನು GBA ಚುನಾವಣೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ನಾನು ಪ್ರತಿ ವಾರ್ಡಲ್ಲೂ ಕೆಲಸ ಮಾಡ್ಬೇಕು ಅಂತ ಒಂದು ಇಚ್ಛೆ ಇದೆ.